ಇದ್ದಾನೆ, ಅದೇನು ಅಂತ ಕೇಳೆ. ಹೋಗಿ ಅತ್ತೆ, ಕೇಳ್ 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 ನಂಗೂ ಸಾಕಾಗೋಯ್ತು. ನನ್ನ ಮಾತಿಗೆ ಬೆಲೆ ಇಲ್ವಾ? ಅವ ಹಿಂಗೆ ಬೆಲೆ ಕೊಡ್ತಾ ಇಲ್ಲ, ಇನ್ ನಿಮಗ್ ಬೇರೆ ಬೆಲೆ ಕೊಡ್ತಾರೆ. ಅಳಿಯಂತಲೇ, ನೀವು ನನ್ನ ಮಾತಿಗೆ ಬೆಲೆ ಕೊಡಲ್ವಾ? ಇವತ್ತಿಂದ ನಿಮಗೆ ನಿಮ್ಮ ಮಗಂಗೆ ಬೆಲೆ ಕೊಡಬಾರ್ದು ಅಂತ ನಾವು ಡಿಸೈಡ್ ಮಾಡಿದೀವಿ. ಅತ್ತೆ, ನೀವು ಗದ್ರಿಸಿದ್ರು ಅಷ್ಟೇ, ಬೆದರಿಸಿದ್ರು ಅಷ್ಟೇ. ಮಾತೃಶ್ರೀ ರಂಗಮ್ಮನವ್ರೆ, ನನಗೋಸ್ಕರ ನೀವು ಈ ಅಯೋಗ್ಯರ ಜೊತೆ ಯಾಕೆ ಕಾದಾಡ್ತೀರಾ? ಸ್ವಲ್ಪ ಈ ಕಡೆ ಬನ್ನಿ. ಈ ಕಟ್ಟ ಕಡೆ ಪುಂಡಿವಿನ ಗುಂಡಿಗೆ ಪುಸುಕಲು ಪುಸುಕಲೆ ಗುಂಡಿಗೆ ಮುಟ್ಕೊಂಡು ನೋಡ್ಕೊಳ್ಳೋ, ನಿಂಗೆ ಗೊತ್ತಾಗುತ್ತೆ. ಶಿವನೇ, ಮಾತೃಶ್ರೀ ರಂಗಮ್ಮ, ಮನೆ ಮಂದಿಯೆಲ್ಲ ಏಕೆ ಈ ತರ ಕೆರಳೆ ನಿಂತು ಬಿಟ್ಟಿದ್ದಾರಲ್ಲ, ಏನಿದೆಲ್ಲ ಗ್ರಹಣದ ಎಫೆಕ್ಟ್? ನೋಡ್ತಾ ಇರು, ಅವಳೇ ನಿನಗೆ ಮರ್ಯಾದೆ ಕೊಡ್ಬೇಕು, ಹಾಗೆ ಮಾಡ್ತೀನಿ. ರಂಗಮ್ಮ, ಇದೇನಿದು ಬೀದಿಗೆ ಬಿದ್ಬಿಟ್ಟಿದ್ಯಾ? ಏನಾಯ್ತು ನಿನಗೆ? ಏನ್ ಮಾಡು ಬಜಾರಿ ಬಸಮ್ಮ, ಮನೆಯವಳೆಲ್ಲ ಸೇರ್ಕೊಂಡು ನನ್ನ ಬೀದಿಗೆ ಹಾಕ್ಬಿಟ್ಟಿದ್ದಾಳೆ. ಯಾರು ನಿನ್ ಸೊಸೆನಾ? ಹೇಳು, ಕಾಲ್ ಮುರಿದ್ಬಿಡ್ತೀನಿ. ಅಯ್ಯ ಸಾಕ್ ನಿಲ್ಸಮ್ಮ, ಅವ್ರು ಉಗಿಯೋದನ್ನ ಹೊಗಳ್ಕೊಂಡು ಹೇಳ್ತಿದ್ಯಲ್ಲ, ಅವಮಾನ ಆಗಕ್ಕಿಲ್ವ ನಿನ್ಗೆ? ನಿನಗ ಅವಮಾನ ಆದ್ರೆ ಇಡೀ ಬಜಾರ್ಗ ಅವಮಾನ ಆದಂಗೆ, ಬಜಾರ್ಗ ಅವಮಾನ ಆದ್ರೆ ಈ ಬಜಾರಿ ಬಸಮ್ಮನ್ಗ ಅವಮಾನ ಆದಂಗೆ. ಹೆಡಂಬೂರು ಕಟ್ಟಿ ಹೋರಾಡೋದ್ ಬಿಟ್ಟು ಹಿಂಗೆ ಗೋಣಿ ಚೀಲ ಹಾಸ್ಕೊಂಡು ನೀಟಾಗಿ ತಲೆ ಬಚ್ಕೊಂಡು ಪವರ್ ನಾಯಿ ಮರಿ ತರ ಕೂತಿದ್ಯಲ್ಲ, ನಾಚಿಕೆ ಆಗಕ್ಕಿಲ್ವ ನಿನ್ಗೆ? ನನ್ನ ಮಾತು ಯಾಮ ಕೇಳ್ತಾಳೆ? ಎಲ್ರು ಎಲ್ಲವ್ರೀಗ ಮನೆ ಒಳಗ್ ಸೇರ್ಕೊಂಡವ್ಳೆ. ಸ್ವಲ್ಪ ಇರು, ಎಲ್ರು ಹೊರಗಡೆ ಎಳ್ಕೊಂಬತ್ತೀನಿ. ಯಾವ ಯಜಮಾನೇ ನೀನು? ನಾನು ಬಡಿಯೋದ್ ಬಿಟ್ಬಿಟ್ಟು ಎತ್ತು ತಾಯಿ ನಾವು ಮನೆಯಿಂದ ಹೊರಗಡೆ ಹಾಕಿದ್ಯಲ್ಲ, ನೀನ್ ಏನ್ ನಿನ್ ಬಾಯಿ ಮಣ್ಣಾಕ ನಿನ್ ಗಂಡ ಗತ್ತೆ ಗಂಡ ನೋಡಿದ್ರ ನೀವು ಮಾಡಿರೋ ತಪ್ಪಿಗೆ ನಾನ್ ಶಿಕ್ಷೆ ಅನುಭವಿಸ್ತಾ ಇದೀನಲ್ರ. ಅಭಿ, ಈ ಬಜಾರಿ ಬಸಮ್ಮನ್ನ ನಾನ್ ಫೇಸ್ ಮಾಡಕ್ಕಾಗಲ್ಲ. ಮಾತಾಡ್ತಿದ್ರೆ ಜುಟ್ಟಿಗೆ ಕೈ ಹಾಕ್ತಾಳೆ ನೋಡಿ. ನಿಮ್ ಮದರ್ ಯಾರ್ ಮಾತು ಕೇಳ್ತಲ್ಲ, ನೀವೇ ಹೋಗಿ ಕಣ್ ಮಾಡಿ ಕರ್ಕೊಂಡ್ ಬನ್ನಿ. ಇವಾಗ್ರೆ ಅವ್ರು ನನ್ನ ಮಾತನ್ನು ಕೇಳ್ತಾ ಇಲ್ಲ. ನೀವ್ ಏನ್ ಮಾಡ್ತೀರಾ ಏನ್ ಬಿಡ್ತೀರಾ ನನ್ಗೆ ಗೊತ್ತಿಲ್ಲ. ನೀವೆಲ್ರು ಹೋಗಿ ರಂಗಮ್ಮನ ಕಾಲ ಬಿದ್ದು ಮನೆ ಒಳಗೆ ಕರ್ಕೊಂಡ್ ಬಂದಾರಿ. ಇಲ್ದಿದ್ರೆ ನಿಮ್ಗೆಲ್ರಿಗೂ ಬರ್ಬಾರ್ದು ಅಂದ್ರೆ ನಿಮ್ಗೆ ನೆಗದ್ ಬಿಟ್ಟು ಸಾಯ್ತೀರಾ. ಕೋಳಿ ಜ್ವರ ಬರುತ್ತೆ, ಹಂದಿ ಜ್ವರ ಬರ್ತದೆ, ಟೈಫಾಯ್ಡ್ ಬರ್ತದೆ, ಎಲ್ಲ ಬರ್ತದೆ, ಇಲ್ಲೇ ಬಂದು ಸಾಯ್ತೀರಾ. ರಾಜಕಾರಣಿ ಗೋಪಾಲಯ್ಯನವ್ರಿಗೆ, ರಾಜಕಾರಣಿ ಗೋಪಾಲಯ್ಯನವ್ರಿಗೆ, ರಾಜಕಾರಣಿ ಗೋಪಾಲಯ್ಯನವ್ರಿಗೆ ನಮಸ್ಕಾರ ಸರ್. ಏನ್ರಿ ಇದು? ಗಂಡು ಕಲಿ ವಂಶದ ಹಿರಿ ತಲೆ ಅಂತ ತೋರಿಸ್ತೀನಿ, ಇದ್ಯಾವ್ದೋ ಭಿಕ್ಷುಕಿನ್ ತೋರಿಸ್ತಾ ಇದೀರಲ್ರಿ? ಇವ್ರು ಭಿಕ್ಷುಕಿ ಅಲ್ಲ, ಇವರೇ ಗಂಡು ಗಲಿ ವಂಶದ ಹಿರಿತಲೆ. ಏನಮ್ಮ ಇದು ನಿನ್ನ ಅವಸ್ಥೆ? ನನ್ನ ಅವಸ್ಥೆ ಏನು ಅಂತ ಹೇಳಿ ಸಾರ್. ನೋಡಿ ಅಮ್ಮ, ನಿಮ್ ಕತೆನ ಮೆಗಾ ಸೀರಿಯಲ್ ತರ ಎಳಿಬಿಡಿ, ಮಾಂಟೇಜಸ್ ಮೇಲೆ ಹೇಳಿ ನಮ್ ಸಾಹೇಬ್ರ ಅರ್ಥ ಮಾಡ್ಕೊಳ್ತಾರೆ. ಈಗಿನ ಕಾಲದಲ್ಲಿ ಕಷ್ಟ ಕೇಳೋಕೆ ಯಾರಿಗೂ ಪುರುಸತ್ತಿಲ್ಲ. ಆಯ್ತಪ್ಪ, ಮಾಂಟೇಜಸ್ ಅಲ್ಲೇ ಹೇಳ್ತೀನಿ. ಇಷ್ಟ ಆಯ್ತಪ್ಪ. ರಾಜಕಾರಣಿ ಗೋಪಾಲಯ್ಯನವ್ರಿಗೆ, ರಾಜಕಾರಣಿ ಗೋಪಾಲಯ್ಯನವ್ರಿಗೆ, ರಾಜಕಾರಣಿ ಗೋಪಾಲಯ್ಯನವ್ರಿಗೆ. ಇನ್ಸ್ಪೆಕ್ಟರ್, ಮನೆಯವರ ಮೇಲೆ ಏನ್ ಆಕ್ಷನ್ ತಗೊಂಡ್ರಿ? ಹೌಸ್ ಅರೆಸ್ಟ್ ಮಾಡಿ ಸೋಮವಾರ ಕೋರ್ಟ್ ಪ್ರೊಡ್ಯೂಸ್ ಮಾಡೋದು ಗ್ಯಾರಂಟಿ ಅಂತ ಹೇಳಿಲ್ವಾ ನಿಮ್ಗೆ? ಅಭಿ ಪ್ಲೀಸ್, ಯಾವ್ದೇ ಕಾರಣಕ್ಕೂ ನಾನ್ ಮಾತ್ರ ಜೈಲ್ಗೆ ಹೋಗ್ಬಾರ್ದು ಪ್ಲೀಸ್. ಪಾಂಡ್ರಂಗ, ತಿಳಿದೆ ಚಾತುರ್ಯ ನಡೆದೋಯ್ತು ಕಣೋ. ನೈನ ಬಾಳಿ ಬದುಕ್ಬೇಕಾದವನು ನನ್ನ ಜೈಲ್ ಪಾಲ್ ಮಾಡ್ಬೇಡ್ವೋ. ಬಾಬಾ, ಪಲ್ಲು ಭಾಗ ಜಾಸ್ತಿ ಬೇಕಾದ್ರೆ ನಿಮ್ಮೆದ ಮೇಲೆ ಹಾಕೊಳ್ಳಿ, ಅದನ್ನ ನಮ್ಮ ಹತ್ರ ಕಾಪಾಡಿ ಬಾಬಾ. ಅದು ಶಿಶುಪಾಲ ಸಾಹೇಬ್ರೆ, ನಮ್ಮ ಮನೆಯವರೆಲ್ಲ ಸೇರ್ಕೊಂಡು ಏನೋ ತಿಳಿದ ತಪ್ಪು ಮಾಡ್ಬಿಟ್ಟವ್ರೆ. ಪಕ್ಷ ಇವ್ರೆಲ್ಲರೂ ಜೈಲಿಗೆ ಹೋಗ್ಬಿಟ್ಟು ನಮ್ಮ ವಂಶದ ಘನತೆ ಗೌರವಕ್ಕೆ ಕಪ್ಪು ಚಿಕ್ಕ ಇಟ್ಟಂಗ ಆಗ್ಬಿಡುತ್ತೆ ಕಣ. ಬಿಟ್ಬಿಡ. ಮನೆಯವರೆಲ್ಲ ಸೇರ್ಕೊಂಡು ನಿಮ್ ತಾಯಿನ ಹೊರಗಡೆ ಆಗ್ತಾ ಇರ್ಬೇಕಾದ್ರೆ ಮಗನಾಗಿ ನೀನೇನ್ ಮಣ್ ತಿಂತ ಇದ್ದೇನೋ? ಬಿಟ್ರೇನೆ ಬುದ್ಧಿ ಬರೋದು. ಅಮ್ಮ ಅಂದ್ರೆ ಏನು? ಅಪ್ಪ ಲೂಸ, ಅಪ್ಪ ಲೂಸ. ಮುಚ್ಚ ಬಾಯೇ, ಈ ಕೇಸಲ್ಲಿ ಇವರೆಲ್ಲ ಇವ್ರು ಲೂಸು. ನೋಡಿ, ಪಶ್ಚಾತ್ತಾಪಕ್ಕಿಂತ ಶಿಕ್ಷೆ ಬೇರೆ ಯಾವುದೂ ಇಲ್ಲ. ಅವರ ತಪ್ಪಿನ ಅರಿವು ಅವ್ರಿಗೆ ಆಗಿದೆ. ಅವ್ರಿಗೆ ಒಂದು ಎಚ್ಚರಿಕೆ ಕೊಟ್ಟು ಬಿಟ್ಟು ನೋಡ್ರಯ್ಯ, ಸೀನಿಯರ್ ಸಿಟಿಸನ್ಸ್ ನ ಚೆನ್ನಾಗಿ ನೋಡ್ಕೋಬೇಕು. ಇದೊಂದೇ ಮನೆಯಲ್ಲ, ಬೇರೆ ಯಾವ ಮನೆಯಲ್ಲಾಗ್ಲಿ, ಬೇರೆ ಯಾವ ಅತ್ತೆಗಾಗ್ಲಿ, ಬೇರೆ ಯಾವ ಅಮ್ಮನಿಗಾಗ್ಲಿ, ಬೇರೆ ಯಾವ ಆಂಟಿಗಾಗ್ಲಿ ತೊಂದರೆ ಆದ್ರೆ ನಾನು ಅಲ್ಲಿರ್ತೀನಿ ಅಂತ ಎಷ್ಟೊತ್ತಲ ಬೇಕಾದ್ರೂ ಕೇಳಿ ನಾನು ಹೇಳ್ತೀನಿ. ಸರ್ ಬನ್ನಿ, ವಿಧಾನಸೌಧದ ಮುಂದೆ ಗಲಾಟೆ ಮಾಡೋದಿದೆ. ಇದೇ ಕಡೆ ಇನ್ನೊಂದ್ಸಲ ಗಂಡುಗಲಿ ವಂಶದ ಹಿರಿ ತಲೆನ ಆಚೆ ಹಾಕಿದ್ದೆ ಗೊತ್ತಾದ್ರೆ ನಾನು ಮಾತಾಡಲ್ಲ, ಲಾಟಿ ಮಾತಾಡುತ್ತೆ. ಮಾತೃಶ್ರೀ ರಂಗಮ್ಮ, ಹೊರಗಡೆ ಹೋಗೋದೇನೋ ಹೋದ್ರಿ, ಆದ್ರೆ ನಿಮ್ ಹತ್ರ ಇರೋ ಒಡವೆನೆಲ್ಲ ಕಳ್ಕೊಂಡ್ ಬಂದಿದ್ರಲ್ಲ. ಒಡವೆಗಳೆಲ್ಲ ಭದ್ರವಾಗಿ ನನ್ನ ಹತ್ರನೇ ಇದೆ ಕಣೋ. ಹಾಗಿದ್ರೆ ಮತ್ ಯಾಕೆ ಈ ಅವತಾರ? ಇವರಿಗೆಲ್ಲ ಬುದ್ಧಿ ಕಲ್ಸೋಕೆ.